ಹೊಸ ಪ್ಲೇಯರ್ಸಾ? ರಾಜೀವ, JK, ಸುನಿಲ್. ಯಾಕಂದ್ರೆ ಪ್ರದೀಪ್ ಅವರು ಇಲ್ಲದ ಕಾರಣ. ಹಾಂ, ಹೊಸ ಪ್ಲೇಯರ್ಸ್ ಏನಕ್ಕಂದ್ರೆ ಅವರು ಇವಾಗ ನೋಡಿ ಹೊಸ ಥರ ಕಾಣಿಸ್ತಾ ಇದ್ದಾರೆ. ಒಂದು 5-6 kg ದಪ್ಪ ಆಗಿಬಿಟ್ಟು ಎಲ್ಲ ಹೊಸದಾಗೇ ಇದೆ ಟೀಮ್ ಒಂಥರ. ಪ್ರದೀಪ್ ಅವರು ಆ್ಯಕ್ಚುಲಿ ಬಿಕಾಸ್ ಅವ್ರು ಆಡ್ತಾ ಇಲ್ಲ ಅಂತಲ್ಲ, ಅವರ ಯು ನೋ ದಟ್ ಹಿ ಹ್ಯಾಸ್ ಟು ಟೇಕ್ ಕೇರ್ ಆಫ್ ದ ಫ್ಯಾಮಿಲಿ ಇವಾಗ. ಆ್ಯಂಡ್ ಅವ್ರದ್ದು ಸಿಸ್ಟರ್ ಅದು ವೆಡ್ಡಿಂಗ್ ಇದೆ. ಸೊ ಬಿಕಾಸ್ ಆಫ್ ದ್ಯಾಟ್ ಅವರು ಹಿ ಈಸ್ ಎಕ್ಸ್ಕ್ಯೂಸ್ ಹಿಮ್ಸೆಲ್ಫ್. ಆ್ಯಂಡ್ ಟೀಮ್ ಇಸ್ ಇನ್ಕಂಪ್ಲೀಟ್ ವಿತೌಟ್ ಹಿಮ್. ಡೆಫಿನೆಟ್ಲಿ ಪ್ರದೀಪ್ ಇಲ್ಲದೆ ಟೀಮ್ ಇಲ್ಲ. ಬಟ್ ಈ ವರ್ಷ ಹಿ ರಿಕ್ವೆಸ್ಟೆಡ್ ಅಸ್ ಆ್ಯಂಡ್ ಅಫ್ಕೋರ್ಸ್ ಅರ್ಥ ಆಗುತ್ತೆ ನಮಗೆ. ಹಿ ಹ್ಯಾಸ್ ಟು ಬಿ ದೇರ್ ವಿತ್ ದ ಫ್ಯಾಮಿಲಿ. ಸರ್ ಪ್ರಾಕ್ಟೀಸ್ ಅಫ್ಕೋರ್ಸ್ ಸಾಗರ್ ಆಡ್ತಾ ಇದ್ದಾರೆ. ಹೊಸ ಇನ್ಕ್ಲೂಷನ್ ಸಾಗರ್, ಅಲಕ್ ನಂದ ಆ್ಯಂಡ್ ಅನೂಪ್ ಭಂಡಾರಿ ಅವ್ರದ್ದು ಒಂದು ಆ್ಯಕ್ಚುಲಿ ಇವಾಗ ಸ್ಪೆಷಲ್ ಕ್ಯಾಟಗರಿ ಒಂದು ಮಾಡ್ಕೊಂಡಿದ್ರು. ಅದರಿಂದಲೇ ಅವರು ತಮ್ಮನ್ನೆಲ್ಲ ಆಡ್ತಾ ಇದ್ದಾರೆ ಅದರಿಂದ. ಸೊ ಅನೂಪ್ ಇಸ್ ಪ್ಲೇಯಿಂಗ್. ಸರ್ ಪ್ರಾಕ್ಟೀಸ್ ಎಲ್ಲ ಹೇಗೆ ನಡೀತಿದೆ? ಮತ್ತೆ ನೀವು ಮತ್ತೆ ಕ್ಯಾಪ್ಟನ್ಸಿಗೆ ಬಂದಿರೋದ್ರಿಂದ ಈ ಸರಿ ಟ್ರೋಫಿನ 3ನೇ ಬಾರಿ ಮತ್ತೆ ತಗೊಂಡ್ಬರ್ಬೋದು ಅಂತ ಒಂದು ನಿರೀಕ್ಷೆ ಇದೆ. ಹೇಗೆ ನಡೀತಿದೆ ಸರ್ ಪ್ರಾಕ್ಟೀಸ್ ಎಲ್ಲ? ಕ್ಯಾಪ್ಟನ್ಸಿ ಬಗ್ಗೆ ಏನು ಹೇಳ್ತೀರಿ? ನನ್ನ ಕ್ಯಾಪ್ಟನ್ಸಿ ಬಗ್ಗೆ ಎಲ್ಲ ಪ್ಲೇಯರ್ಸಿಗೆ ಇಂಡಿವಿಜುವಲ್ ಆಗಿ ಕೇಳಿ, ಅವರು ತುಂಬ ಹೇಳ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಪ್ರಾಕ್ಟೀಸ್ ಮ್ಯಾಚ್ ಆಗುತ್ತೆ, ನಾನು ಆಡಿರಲ್ಲ, ಒಂದು 18ರಿಂದ 20 ವೈಡ್ಗಳು ಹೋಗಿರುತ್ತೆ. ಈಗ ನಾನು ವಾಪಸ್ ಪ್ರಾಕ್ಟೀಸ್ ಮ್ಯಾಚಿಗೆ ಬಂದು ಕ್ಯಾಪ್ಟನ್ ಆಗ್ತಾ ಇರ್ತೀನಿ, 2 ವೈಡ್ ಆಗುತ್ತೆ ಅಷ್ಟೇ. ಇದ್ರ ಮೇಲೆ ಏನು ನಡೆದಿರ್ಬೋದು, ಏನೇನಾಗಿರ್ಬೋದು, ಹೇಗಿರುತ್ತೆ ಅದು ಅವ್ರಿಗೆ ಪರ್ಸನಲ್ ಆಗಿ ಕುತ್ಕೊಂಡು ಕೇಳಿ. ಹೆಂಗೂ ನಮ್ಮ ಸ್ಟಂಪ್ಸ್ ಮೈಕ್ ಇಸ್ ದೇನೋ, ಯುಲ್ ನೋ.